ಬೆಳಗಾವಿ ಜಿಲ್ಲೆಯ ಚೆನ್ನಮ್ಮನ ಕಿತ್ತೂರು ತಾಲೂಕಿನ ಸುಕ್ಷೇತ್ರ ಹುಣಸಿಕಟ್ಟಿಯ ಶ್ರೀ ರುದ್ರಾಮ ಸ್ವಾಮಿಗಳ ಬೆಳ್ಳಿ ಮೂರ್ತಿ ಅನಾವರಣ ಹಾಗೂ ಹುಣಸಿಕಟ್ಟಿ ಸಂಭ್ರಮ ಉತ್ಸವ ಕಾರ್ಯಕ್ರಮ 2/6/2024ರಿಂದ 6/6/2024ರವರೆಗೆ ನಡೆಯಲಿದೆ. ಸ್ಫೂರ್ತಿದಾಯಕ ನುಡಿಗಳನ್ನಾಡುವ ಕಾರ್ಯಕ್ರಮವನ್ನು ಕೂಡ ಹಮ್ಮಿಕೊಂಡಿದೆ. ಈ ಕಾರ್ಯಕ್ರಮಕ್ಕೆ ಎಲ್ಲ ನಾಡಿನ ಜನತೆ, ಸುತ್ತಮುತ್ತಲಿನ ಗ್ರಾಮದ ಎಲ್ಲರೂ ಕೂಡ ಆಗಮಿಸಿ ಕಾರ್ಯಕ್ರಮವನ್ನು ಸದುಪಯೋಗ ಪಡೆದುಕೊಳ್ಳಬೇಕು. ವಿಶೇಷವಾಗಿ 5ನೇ ತಾರೀಕು ಮಧ್ಯಾಹ್ನ 1 ಗಂಟೆಗೆ 12 ಗಂಟೆಯಿಂದ 3 ಗಂಟೆಯವರೆಗೂ ಉಚಿತ ಆರೋಗ್ಯ ತಪಾಸಣಾ ಶಿಬಿರ ವಿಜಯ ಹಾಸ್ಪಿಟಲ್ ರವಿ ಪಾಟೀಲ್ ಅವರ ಸಾರಥ್ಯದಲ್ಲಿ ಉಚಿತ ಆರೋಗ್ಯ ತಪಾಸಣಾ ಶಿಬಿರ ಕೂಡ ನಡೀತದೆ. ಇನ್ನು ಸಸಿ ವಿತರಣಾ ಸಮಾರಂಭ ನಡೀತದೆ. ಪ್ರತಿದಿನ ಸಾಯಂಕಾಲ ಮಹಾಪ್ರಸಾದ ಇರ್ತದೆ. ಈ ಹಳೆ ಮಠದಲ್ಲಿ ನಡೀತಕ್ಕಂಥ ಪ್ರತಿ ಕಾರ್ಯಕ್ರಮಗಳಲ್ಲಿಯೂ ಕೂಡ ಭಕ್ತರು ಭಾಗವಹಿಸಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿಕೊಡಬೇಕೆಂದ ಶ್ರೀಮಠದಿಂದ ಅವರಲ್ಲಿ ವಿನಂತಿಸಿಕೊಳ್ಳುತ್ತೇವೆ. ಶ್ರೀ ರುದ್ರ ಸ್ವಾಮಿಗಳ ಹಳೆ ಮಠದ ಆವರಣದಲ್ಲಿ ಪ್ರತಿದಿನ ಸಾಯಂಕಾಲ 7 ಗಂಟೆಯಿಂದ 9 ಗಂಟೆವರೆಗೆ ಪ್ರವಚನ ಕಾರ್ಯಕ್ರಮ ಜರುಗುವುದು ಮತ್ತು ನಾಡಿನ ಪರಮ ಪೂಜ್ಯರ ಅಮೃತ ಹಸ್ತದಿಂದ ಹುಣಸಿಕಟ್ಟಿ ಸಂಭ್ರಮ ಹಾಗೂ ಪ್ರವಚನ ಕಾರ್ಯಕ್ರಮಕ್ಕೆ ಚಾಲನೆ, ನಂತರ ಸತ್ಕಾರ ಸಮಾರಂಭ ನಡೆಯುವುದು. ನಂತರ ಶ್ರೀಮತಿ ವಿಶ್ವೇಶ್ವರಿ ಬಸಲಿಂಗಯ್ಯ ಹಿರೇಮಠ್ ಜಾನಪದ ಸಂಶೋಧನಾ ಕೇಂದ್ರ ಧಾರವಾಡ ತಂಡದವರಿಂದ ಜಾನಪದ ವಿವಿಧ ಸಂಗೀತ ಕಾರ್ಯಕ್ರಮ ಹಾಗೂ ಭರತನಾಟ್ಯ ನಡೆಯುವುದು. ನಿಮಿತ್ತವಾಗಿ 5 ದಿನಗಳ ಕಾರ್ಯಕ್ರಮ ಜರುಗಲಿದೆ. ಅದಕ್ಕೆ ಎಲ್ಲ ಸದ್ಭಕ್ತರು ಆಗಮಿಸಿ ಕಾರ್ಯಕ್ರಮಗಳನ್ನು ಯಶಸ್ವಿಗೊಳಿಸಬೇಕಂತ ಈ ಮೂಲಕ ತಮ್ಮಲ್ಲಿ ವಿನಂತಿ. 2ನೇ ದಿನದಂದು ಸಾಯಂಕಾಲ ಮಹಿಳಾ ಸಮಾವೇಶ ಕಾರ್ಯಕ್ರಮ ನಡೆಯುವುದು. ನಂತರ ಶ್ರೀ ಪ್ರಕಾಶ್ ಮಲ್ಲಿಕವಾಡ ತಂಡದವರಿಂದ ಜನಪದ ನೃತ್ಯ ಹಾಗೂ ಸಾಂಸ್ಕೃತಿಕ ಕಾರ್ಯಕ್ರಮ ಜರುಗುವುದು. 3ನೇ ದಿನದಂದು ನಡೆಯಲಿರುವ ಕಾರ್ಯಕ್ರಮ ಸಾಯಂಕಾಲ ಕೃಷಿ ಸಮಾವೇಶ, ನಂತರ ಶ್ರೀ ಪ್ರಕಾಶ್ ಮಲ್ಲಿಕವಾಡ ತಂಡದವರಿಂದ ಗೀಗಿ ಪದ ಮತ್ತು ಡೊಳ್ಳಿನ ಪದ ಸಂಸ್ಕೃತ ಕಾರ್ಯಕ್ರಮ ನಡೆಯುವುದು. ನಂತರ 4ನೇ ದಿನದಂದು ನಡೆಯಲಿರುವ ಮುಂಜಾನೆ 9 ಗಂಟೆಯಿಂದ ಬೆಳ್ಳಿ ಮೂರ್ತಿಯ ಮೆರವಣಿಗೆ ಮುಖಾಂತರ ಶ್ರೀಮಠಕ್ಕೆ ಆಗಮನ, ನಂತರ ಸಾಯಂಕಾಲ 7 ಗಂಟೆಗೆ ಸರ್ಕಾರಿ ಕೆಲಸದಲ್ಲಿ ಸೇವೆ ಸಲ್ಲಿಸ್ತಾ ಇರುವ ಎಲ್ಲ ಅಧಿಕಾರಿಗಳಿಗೂ ಸತ್ಕಾರ ಸಮಾರಂಭ ನಡೆಯಲಿದೆ. ಸರ್, ಈಗಾಗಲೇ ಹುಣಸಿಕಟ್ಟಿ ಗ್ರಾಮಸ್ಥರು ಎಲ್ಲರೂ ಸೇರಿಕೊಂಡು ರುದ್ರ ಜ್ವರದ ಒಂದು ಬೆಳ್ಳಿ ಮೂರ್ತಿ ಕೂಡ ಮಾಡ್ತಿದ್ದೀರಿ. ತಾವು ಹೇಳಕ್ಕೆ ಏನು ಇಷ್ಟಪಡ್ತೀರ ಒಂದು ಹಿರಿಯರಾಗಿ? ಬೆಳ್ಳಿ ಮೂರ್ತಿ ಎಲ್ಲ ಭಕ್ತರಂತೆ ಮಾಡಿಸಿದ್ದು. ಆ ಮೂರ್ತಿ ಪ್ರತಿಷ್ಠಾಪನೆ ನಂತರ ಅನಾವರಣಗೊಳಿಸುವ ಸಲುವಾಗಿ 5 ದಿನ ಸಂಭ್ರಮ ಹುಣಸಿಕಟ್ಟಿ ಸಂಭ್ರಮ. ಅದಕ್ಕೆ ಎಲ್ಲರೂ ಕೂಡಿ, ಇಡೀ ಊರು ದೈವೆಲ್ಲ ಕೂಡಿ ಎಲ್ಲರೂ ಕೈ ಜೋಡಿಸಿ 5 ದಿವಸ ಇದನ್ನು ಮಾಡ್ತಾವಂತೇಳಿ ಭಕ್ತಿಲೇ ನಾವು ಹೇಳ್ತೀವಿ. ಒನ್ ಸೆಕೆಂಡ್ ರೀ. ನಂತರ ಭರತನಾಟ್ಯ ಹಾಗೂ ಸಂಗೀತ ಕಾರ್ಯಕ್ರಮಗಳು ನಡೆಯುತ್ತವೆ. ಕೊನೆಯ ದಿನದಂದು ಮುಂಜಾನೆ ಶ್ರೀಮಠದಲ್ಲಿ ಧಾರ್ಮಿಕ ವಿಧಿವಿಧಾನದಿಂದ ಪೂಜಾ ಕಾರ್ಯಕ್ರಮಗಳು ಜರುಗುವುದು. ನಂತರ ಸಾಯಂಕಾಲ ಯುವ ಸಮಾವೇಶ ಕಾರ್ಯಕ್ರಮ ನಡೆಯಲಿದೆ. ನಂತರ ಈಗ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಜರುಗುವುದು ಅಂತ ಪರಮ ಪೂಜ್ಯ ಶ್ರೀ ಚನ್ನಬಸವ ದೇವರು ಶ್ರೀ ರುದ್ರಸ್ವಾಮಿ ಮಠ ಹುಣಸಿಕಟ್ಟಿ ಬಿಳಿಕಿ ಅವರೊಳ್ಳಿ ಮಾಧ್ಯಮದವರೊಂದಿಗೆ ವಿಷಯ ಮಾತನಾಡಿದ್ದಾರೆ. ವರದಿಗಾರರು ರುದ್ರಪ್ಪ, ಹುಬ್ಳಿ. ದೇವರ ಗತಿಗಳು ರುದ್ರಪ್ಪನ ಗತಿಗಳು ನಾವಲ್ಲ, ಯಾರಿಗೂ ಕೂಡ ಗೊತ್ತಿಲ್ಲ. ಇಬ್ಬರು ಒಂದೇ ಅಂತ ತಿಳ್ಕೊಂಡು ಪೂಜೆ ಪುನಸ್ಕಾರ ಅರ್ಚನೆ ಮಾಡ್ಕೊತ ಹೋಗ್ತಕ್ಕಂಥ ಪರಂಪರೆ ಬಂದದ್ದು. ವ್ಯವಸ್ಥೆಯನ್ನು ಮಾಡಿಕೊಂಡಾರೆ. ಮತ್ತು ನಮ್ಮೂರೊಳಗಿನ ಯುವಕರೆಲ್ಲರೂ ಈ ಕಾರ್ಯಕ್ರಮ ಯಶಸ್ವಿ ಮಾಡಬೇಕಂತೇಳಿ ಸಾಕಷ್ಟು ಹಗಲಿರುಳು ಶ್ರಮಿಸ್ತಾ ಇದ್ದಾರೆ. ಪ್ರಸಾದ ವ್ಯವಸ್ಥೆ ಐತಿ, ನೀರಿನ ವ್ಯವಸ್ಥೆ ಐತಿ, ಗ್ರಾಮ ಪಂಚಾಯತಿ ಅವ್ರ ಲೈಟು ಮತ್ತು ನೀರಿನ ವ್ಯವಸ್ಥೆ ಮಾಡ್ತೀವಿ ಅಂತ ಹೇಳಿದ್ದಾರೆ. ಇನ್ನೂ ಬೇರೆ ಬೇರೆ ವ್ಯವಸ್ಥೆಗಳನ್ನು ಹಮ್ಮಿಕೊಳ್ಳುವಂಥ ವಿಚಾರ ನಮ್ಮ ಹಿರಿಯರೆಲ್ಲರೂ ಕೂಡ ಇಲ್ಲ ಬರುವಂಥ ಭಕ್ತರಿಗೆ ಪ್ರತಿದಿನ ಪ್ರಸಾದ ವ್ಯವಸ್ಥೆ ಎಲ್ಲ ಇಲ್ಲೇ ಇರ್ತದೆ. ಪ್ರತಿದಿನ ಪ್ರಸಾದ ವ್ಯವಸ್ಥೆ. ಆಮೇಲೆ ಈ ಮಠದ ಬಗ್ಗೆ ಹಿನ್ನೆಲೆ ಹೇಳಿದ್ರು, ಹಿರಿಯರು ಹೇಳ್ತಿದ್ರು ಅಂತ. ಹಳೆ ಮಠ ಅನ್ನೋದು ಹೇಗಿದೆ? ಇದು ಹಳೆ ಮಠ ಅನ್ನೋದು 1126ರಲ್ಲಿ ಬಸವಾದಿ ಪ್ರಮುಖರ ಸಮಕಾಲೀನವರು ರುದ್ರಮುನಿ ಶಿವಯೋಗಿಗಳು. ಇದು ಹಳೆ ಮಠ ಅನ್ನೋದಕ್ಕೆ ಇತಿಹಾಸ ನಮಗೆ ಪುರಾವೆ ಅಂತಂದ್ರೆ ಒಂದು ಗುಳಾಪಜ್ಜನ ಗುಡಿ, ಇನ್ನೊಂದು ಬಿಟ್ಟರೆ ಸದ್ಯಕ್ಕಿನ ಪುರಾವೆ ಊರೊಳಗಿರುವಂಥ ಗದ್ದಿಗೆ ಗುಡಿ. ಇವೆರಡು ಬಿಟ್ಟರೆ ನಮ್ಮಂತೆ ಸದ್ಯಕ್ಕೆ ಪುರಾವೆಗಳು ಹಿಂದಿನವ್ರು ಸಂಗ್ರಹಿಸಿಟ್ಟಾರ. ಬಟ್ ಅವನ್ನೆಲ್ಲ ಹುಡುಕಿ ಶೋಧಿಸಿ ತೆಗೆಯೋ ತನಕ ಸಮಯ ಗೊತ್ತಿಲ್ಲ. ಗೊತ್ತಿರುವಂಥ ಇತಿಹಾಸ ಹೇಳ್ತೀನಿ. 1953 ಒಳಗೆ ಮಹಾಪೂರ ಬಂದು ನಮ್ಮ ಮೂಲ ಮಠ ನದಿ ದಂಡೆ ಒಳಗಿತ್ತು.
1953 ತೇಲ್ಕೊಂಡು ಹೋಯ್ತು. ಕಾಲಾಂತರದಲ್ಲಿ ಭಕ್ತರು ಸ್ವಾಮಿಗಳೆಲ್ಲ ಕುಡ್ಕೊಂಡು ಈ ಸಣ್ಣದೊಂದು ಹಂಚಿನ ಮನೆ ಮಾಡಿ ಅಲ್ಲಿಟ್ಟು ಗದ್ಗೆ ಒಳಗೆ ಪೂಜೆ ಮಾಡ್ಕೊತ ಬಂದರು. ತದನಂತರದಲ್ಲಿ 35 ವರ್ಷಗಳ ಹಿಂದೆ, ಸುಮಾರು 35 ವರ್ಷಗಳ ಹಿಂದೆ ಎಲ್ಲ ಮಠದ ಸ್ವಾಮಿಗಳು ಮತ್ತು ಗ್ರಾಮದವರೆಲ್ಲರೂ ಕೂಡ್ಕೊಂಡು, ಇದನ್ನು ಗ್ರಾಮದ ಹಿರಿಯರೆಲ್ಲರೂ ಕೂಡ್ಕೊಂಡು ಈ ಮಠವನ್ನು ಪುನರ್ ನಿರ್ಮಾಣ ಮಾಡಿದ್ರು. ಇದು ಮೂಲ ಹಳೆ ಮಠ ಅನ್ನೋದಕ್ಕೆ ನಮಗೆ ಇತಿಹಾಸ ಸಾಕ್ಷಿ. ಇದು ಗುಳಪಂಚ. ಗುಳಪಂಚ ಅಂದ್ರೆ ಏನಂತ ಇದ್ರ ಬಗ್ಗೆ ಒಂದು ಮಾತು ಹೇಳ್ತೇನೆ. ಇನ್ನು ನಮ್ಮೂರಲ್ಲಿ ಹೊಸಮನೆಯವರ ಮನೆತನದೊಳಗೆ ಹುಟ್ಟಿ ರುದ್ರಪಂಚ ನೋಡ್ರಿ, ಶಿಷ್ಯನನ್ನು ಮೀರಿಸಿದ ಗುರು ಇಲ್ಲ, ಆದ್ರೆ ಗುರುವನ್ನು ಮೀರಿಸಿದ ಶಿಷ್ಯ ಜಗತ್ತಿನೊಳಗೆ ಎಷ್ಟು ಜನ, ಭಾಳ ಜನ ಸಿಗ್ತಾರೆ. ಅದಕ್ಕೇನು ಸಾಕ್ಷಿ ಅಂದ್ರೆ ಇಲ್ಲಿ ಗುಳಪಂಚನ ಗತಿ. ಸಹಜ ಒಬ್ಬ ಮಾನವನಾಗಿ ಹುಟ್ಟಿ ಮಹಾತ್ಮನ ಜೊತೆ ಇದ್ದುಕೊಂಡು ಅವು ಕೂಡ ಮಹಾತ್ಮನಾಗಿ